ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಾಟಿ ಕೋಳಿ ಸುಕ್ಕ ಮಾಡ್ತಾ ಇದ್ದೇನೆ. ಸೊ ಈ ರುಚಿಯಾಗಿರುವಂತಹ ನಾಟಿ ಕೋಳಿ ಸುಕ್ಕವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ. ಹಾಗಿದ್ರೆ ಇವತ್ತಿನ ರೆಸಿಪಿ ನಾಟಿ ಕೋಳಿ ಸುಕ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಬನ್ನಿ ಫ್ರೆಂಡ್ಸ್. ಚಿಕನ್ ಸುಕ್ಕ ಮಾಡಲಿಕ್ಕೆ ನಾನಿಲ್ಲಿ ಮೊದಲನೆಯದಾಗಿ ಮಸಾಲೆಗೆ ತೆಗಿತಾ ಇದ್ದೇನೆ. ಮಸಾಲೆಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಣಮೆಣಸನ್ನು ಹಾಕಿಕೊಳ್ತಿದ್ದೇನೆ. ಇದರಲ್ಲಿ ಒಂದು 20ರಿಂದ 25 ಮೆಣಸಿದೆ. ಇದು ಖಾರ ಇದೆ ತುಂಬ ಮೆಣಸು. ನಂತರ ಅದಕ್ಕೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಸೇರಿಸಿಕೊಳ್ತಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಅದೊಂದು ಸ್ವಲ್ಪ ಫ್ರೈ ಆದಾಗ ಅದಕ್ಕೆ ನಾನಿಲ್ಲಿ ಚಕ್ಕೆ ಮತ್ತು 1 ಲವಂಗ ಹಾಗೆಯೇ ಸ್ಟಾರ್ ಇವಿಷ್ಟನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ, ಅದರ ಹಸಿ ವಾಸನೆ ಎಲ್ಲ ಹೋಗಲಿ. ನಂತರ ನಾನಿಲ್ಲಿ ಕರಿಮೆಣಸನ್ನು ಸೇರಿಸಿಕೊಳ್ತಿದ್ದೇನೆ. ನಾನಿಲ್ಲಿ ಇದು ಸಣ್ಣ ಸ್ಪೂನ್, ಹಾಗಾಗಿ ಇದರಲ್ಲಿ ಒಂದು 4 ಸ್ಪೂನಿನಷ್ಟು ಸೇರಿಸಿಕೊಳ್ತಿದ್ದೇನೆ. ನಮ್ಮ ದೊಡ್ಡ ಸ್ಪೂನಿನಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ಕರಿಮೆಣಸನ್ನು ಸೇರಿಸಿಕೊಂಡಿದ್ದೇನೆ ನಾನು. ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು 1/4 ಸ್ಪೂನಿನಷ್ಟು ಸಾಸಿವೆ ಹಾಗೆಯೇ 1/4 ಸ್ಪೂನಿನಷ್ಟು ಮೆಂತೆಕಾಳನ್ನು ಹಾಕಿಕೊಂಡಿದ್ದೇನೆ. ನಂತರ ನಾನಿಲ್ಲಿ 5 ಟೇಬಲ್ ಸ್ಪೂನಿನಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 3/4 ಸ್ಪೂನಿನಷ್ಟು ಜೀರಿಗೆಯನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಇವಿಷ್ಟನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಆ ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಫ್ರೈ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈಗ ಹಾಕಿದಂಥ ಎಲ್ಲ ಮಸಾಲೆ ಪದಾರ್ಥಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ನಾನು ಈ ಮಸಾಲೆ ಪದಾರ್ಥಗಳನ್ನು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ತಿದ್ದೇನೆ. ನೋಡಿ, ಒಂದು ಪ್ಲೇಟಿಗೆ ಹಾಕಿ ಇಟ್ಟುಕೊಂಡಿದ್ದೇನೆ. ನಂತರ ಅದೇ ಬಾಣಲೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಿನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ. ಹಾಗೆಯೇ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸಿಕೊಳ್ತಿದ್ದೇನೆ. ಒಂದು ಮೀಡಿಯಮ್ ಸೈಜಿದ್ದು ಈರುಳ್ಳಿಯನ್ನು ನಾನಿಲ್ಲಿ ಹಾಕಿಕೊಂಡಿದ್ದೇನೆ. ಹಾಗೆಯೇ 1 ಹಿಡಿಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ನಂತರ ಇದಕ್ಕೆ ನಾನಿಲ್ಲಿ ಅರಿಶಿಣದ ಪುಡಿಯನ್ನು ಸೇರಿಸಿಕೊಳ್ತಿದ್ದೇನೆ. ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನೋಡಿ, ಈ ಬೆಳ್ಳುಳ್ಳಿ, ಅರಿಶಿಣದ ಪುಡಿ ಹಾಗೆಯೇ ಈರುಳ್ಳಿ ಈ 3 ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಕಪ್ಪಾಗಬಾರ್ದು. ನಿಧಾನ ಉರಿಯಲ್ಲಿ ಇದು ಫ್ರೈ ಆಗಬೇಕು. ನೋಡಿ, ಈಗ ಇಷ್ಟಾದರೆ ಸಾಕು. ಈಗ ಇದು ರೆಡಿಯಾಗಿದೆ. ನಂತರ ಇದನ್ನು ಕೂಡ ನಾನು ಆ ಮಸಾಲೆ ಜೊತೆ ಇಟ್ಕೊಳ್ತಿದ್ದೇನೆ. ನೋಡಿ, ಮಸಾಲೆ ಜೊತೆ ಇದನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಅದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳುವ. ನಂತರ ಅದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಸೇರಿಸಿಕೊಳ್ತಿದ್ದೇನೆ. ಇದರಲ್ಲಿ ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನಾನಿಲ್ಲಿ ಸೇರಿಸಿಕೊಂಡಿದ್ದೇನೆ. ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳುವ. ನಂತರ ಅದೇ ಬಾಣಲೆಗೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿಕೊಳ್ತಿದ್ದೇನೆ. ಕರಿಬೇವಿನ ಎಲೆಗಳನ್ನು ಹಾಕಿಕೊಂಡು ನಂತರ ತೆಂಗಿನ ತುರಿಯನ್ನು ಇದಕ್ಕೆ ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಒಂದು ಫುಲ್ ತೆಂಗಿನಕಾಯಿಯನ್ನು ತುರಿದು ಬಿಟ್ಟು ಅದನ್ನು ನಾನಿಲ್ಲಿ ಸೇರಿಸಿಕೊಳ್ತಿದ್ದೇನೆ. ನಮ್ಮಲ್ಲಿ ಒಂದು 2 kgಯಷ್ಟು ನಾಟಿ ಕೋಳಿ ಇದೆ, ಹಾಗಾಗಿ ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿಯನ್ನು ಸೇರಿಸಿಕೊಂಡಿದ್ದೇನೆ. ಈಗ ನಾನಿಲ್ಲಿ ಇದಕ್ಕೆ ಅರಿಶಿಣದ ಪುಡಿಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಇವಿಷ್ಟನ್ನು ಈಗ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಆ ತೆಂಗಿನಕಾಯಿಯ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಇದನ್ನು ನಿಧಾನ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳುವ. ನೋಡಿ, ಈಗ ತೆಂಗಿನ ತುರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡಿದ್ದೇನೆ.
ನೋಡಿ ನಾನೀಗ ಅದನ್ನು ಒಂದು ಸೈಡಿಗೆ ಇಟ್ಕೊಳ್ತಿದ್ದೇನೆ. ನಂತರ ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿಟ್ಕೊಂಡಿರುವಂತಹ ಮಸಾಲೆ ಪದಾರ್ಥಗಳನ್ನು ಸೇರಿಸಿಕೊಳ್ಳುವ. ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನು ರುಬ್ಬಿಕೊಳ್ಳುವ. ನೋಡಿ ಇದನ್ನು ನಾನೀಗ ಗ್ರೈಂಡ್ ಮಾಡಿಕೊಳ್ತೇನೆ. ನೋಡಿ ಈಗ ಮಸಾಲೆ ರೆಡಿಯಾಗಿದೆ ನಮ್ಮದು. ನೋಡಿ ಈಗ ಮಸಾಲೆ ರೆಡಿಯಾಗಿದೆ. ಈ ಮಸಾಲೆಯನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ತಿದ್ದೇನೆ. ನೋಡಿ ಗ್ರೈಂಡ್ ಮಾಡಿರುವಂತಹ ಮಸಾಲೆಯನ್ನು ಒಂದು ಪ್ಲೇಟಿಗೆ ಹಾಕಿಕೊಂಡಿದ್ದೇನೆ. ನಂತರ ಅದೇ ಮಿಕ್ಸಿ ಜಾರನ್ನು ತೊಳೆಯೋದೇನು ಬೇಡ, ಅದೇ ಮಿಕ್ಸಿ ಜಾರಿಗೆ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಸೇರಿಸಿಕೊಳ್ಳುವ. ನೋಡಿ ಆ ಮಸಾಲೆಯನ್ನು ಒಂದು ಸೈಡಿಗೆ ಇಟ್ಕೊಳ್ತಿದ್ದೇನೆ. ನಂತರ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡಿಕೊಳ್ಳುವ. ಜಾಸ್ತಿ ಇದು ನೈಸ್ ಆಗೋದೇನು ಬೇಡ, ಒಂದು ರೌಂಡ್ ತಿರುಗಿಸಿದರೆ ಸಾಕು ಮಿಕ್ಸಿಯನ್ನು. ನೋಡಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಸೇರಿಸಿಕೊಳ್ತಿದ್ದೇನೆ. ನೋಡಿ ಈಗ ಇದನ್ನು ನಾನಿಲ್ಲಿ ಒಂದು ರೌಂಡ್ ಗ್ರೈಂಡ್ ಮಾಡಿ ತೆಗೆದುಕೊಳ್ತೇನೆ. ಮಿಕ್ಸಿ ಜಾರಲ್ಲಿ ಒಮ್ಮೆಲೆ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪವಾಗಿ ಗ್ರೈಂಡ್ ಮಾಡಿಕೊಳ್ತಿದ್ದೇನೆ. ನೋಡಿ ಈಗ ಇದನ್ನು ನಾನು ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಇಷ್ಟಾದರೆ ಸಾಕು. ಈಗ ಇದನ್ನು ಕೂಡ ಒಂದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಿದ್ದೇನೆ. ಇದೇ ಥರ ಉಳಿದ ತೆಂಗಿನ ತುರಿಯನ್ನು ಕೂಡ ಒಂದು ರೌಂಡ್ ಗ್ರೈಂಡ್ ಮಾಡಿ ತೆಗೆದುಕೊಳ್ಳುವ. ನೋಡಿ ಈಗ ಎಲ್ಲ ತೆಂಗಿನ ತುರಿಯನ್ನು ಕೂಡ ಒಂದು ರೌಂಡ್ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಈಗ ನಮ್ಮದು ಮಸಾಲೆ ಕೂಡ ರೆಡಿಯಾಗಿದೆ, ಹಾಗೆಯೇ ಸುಕ್ಕಕ್ಕೆ ಬೇಕಾಗಿರುವಂತಹ ತೆಂಗಿನ ತುರಿ ಕೂಡ ರೆಡಿಯಾಗಿದೆ. ನಂತರ ಸುಕ್ಕ ಮಾಡಿಕೊಳ್ಳುವ. ಸುಕ್ಕ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ, ಹಾಗೆಯೇ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಸೇರಿಸಿಕೊಂಡಿದ್ದೇನೆ. ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸಿಕೊಳ್ತಿದ್ದೇನೆ. ಇದರಲ್ಲಿ ಒಂದು ಸಣ್ಣ 3 ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸಿಕೊಂಡಿದ್ದೇನೆ. ನಂತರ ಅದಕ್ಕೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿಕೊಳ್ತಿದ್ದೇನೆ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಅದೊಂದು ಸ್ವಲ್ಪ ಈರುಳ್ಳಿ ಹಸಿ ವಾಸನೆಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಈರುಳ್ಳಿ ಫ್ರೈ ಆಗ್ತುಂಟು. ಹಾಗೆಯೇ ನೋಡಿ ಇಲ್ಲಿ ನಾಟಿ ಕೋಳಿ ಕೂಡ ಕಟ್ ಮಾಡಿ ರೆಡಿಯಾಗಿದೆ. ಇದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇವೆ. ನೋಡಿ ಇದನ್ನು ಕೋಳಿ ಕೂಡ ರೆಡಿ ಉಂಟು. ಹಾಗೆಯೇ ನಮ್ಮದು ಈರುಳ್ಳಿ ಹಾಗೆಯೇ ಕರಿಬೇವಿನ ಎಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ನಂತರ ನಾವಿಲ್ಲಿ ಈ ಫ್ರೈ ಆಗಿರುವಂತಹ ಈರುಳ್ಳಿಗೆ ಕಟ್ ಮಾಡಿಟ್ಟಿರುವಂತಹ ಕೋಳಿಯನ್ನು ಸೇರಿಸಿಕೊಳ್ಳುವ. ಚಿಕನನ್ನು ಸೇರಿಸಿಕೊಂಡಿದ್ದೇನೆ ನಾನಿಲ್ಲಿ. ನೋಡಿ ಚಿಕನನ್ನು ಸೇರಿಸಿದ ನಂತರ ಅದಕ್ಕೆ ನಾನಿಲ್ಲಿ ಅರಿಶಿಣದ ಪುಡಿಯನ್ನು ಹಾಕಿಕೊಳ್ತಿದ್ದೇನೆ. ಅರಿಶಿಣದ ಪುಡಿಯನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷ ಇದನ್ನು ಹಾಗೆಯೇ ಬಿಡುವ. 2 ನಿಮಿಷ ಇದು ಹಾಗೆಯೇ ಬೇಯಲಿ. ನೋಡಿ ಇಲ್ಲಿ 2 ನಿಮಿಷದ ನಂತರ ಓಪನ್ ಮಾಡ್ತಿದ್ದೇನೆ. ಈಗ 2 ನಿಮಿಷದ ನಂತರ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ನಂತರ ನಾನಿಲ್ಲಿ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮೆಟೊ ಹಣ್ಣನ್ನು ಸೇರಿಸಿಕೊಳ್ತಿದ್ದೇನೆ. ಹಾಗೆಯೇ ಒಂದು ಈರುಳ್ಳಿಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಈ ಥರ ಸೇರಿಸಿಕೊಳ್ಳೋದ್ರಿಂದ ರುಚಿಯಂತೂ ತುಂಬಾ ಜಾಸ್ತಿಯಾಗಿರ್ತದೆ. ಹಾಗೆಯೇ ನಾನಿಲ್ಲಿ ಅದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಹಾಗೆಯೇ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಅರಿಶಿಣವನ್ನು ಸೇರಿಸಿಕೊಳ್ತಿದ್ದೇನೆ. ನಂತರ ಅರ್ಧ ನಿಂಬೆ ಹಣ್ಣನ್ನು ಕೂಡ ನಾನಿಲ್ಲೀಗ ಹಿಂಡಿಕೊಳ್ತಿದ್ದೇನೆ. ಅರಿಶಿಣವನ್ನು ಮೊದಲು ಕೂಡ ಸೇರಿಸಿಕೊಂಡಿದ್ದೇವೆ.
ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ನೋಡಿ ಈಗ ಚಿಕನ್ ಚೆನ್ನಾಗಿ ಬೇಯ್ತಾ ಉಂಟು. ಇದು ನಾಟಿ ಕೋಳಿ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಾಗ್ತದೆ ನಮ್ಮದು ನಾರ್ಮಲ್ ಕೋಳಿಗಿಂತ. ನೋಡಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ನಾನಿಲ್ಲಿ ನೀರನ್ನು ಏನು ಸೇರಿಸಲಿಲ್ಲ, ನೀರು ಅದಾಗಿ ಅದು ಬಿಟ್ಕೊಂಡಿದೆ ಚಿಕನ್. ನೋಡಿ ಈಗ ಚಿಕನ್ ಬೇಯ್ತಾ ಉಂಟು, ಕಂಪ್ಲೀಟಾಗಿ ಬೇಯಲಿಲ್ಲ, ಬೇಯ್ತಾ ಉಂಟು. ಈಗ ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ತುಪ್ಪವನ್ನು ಹಾಕಿಕೊಳ್ತಿದ್ದೇನೆ. ತುಪ್ಪವನ್ನು ಹಾಕಿ ಮುಚ್ಚಳ ಮುಚ್ಚಿ ಮತ್ತೆ ಬೇಯಲಿಕ್ಕೆ ಬಿಡುವ. ಇದೀಗ ಕಂಪ್ಲೀಟಾಗಿ ಬೇಯಲಿ ಚಿಕನ್. ನೋಡಿ ಈಗ ಓಪನ್ ಮಾಡ್ತಿದ್ದೇನೆ. ಚಿಕನ್ ಕಂಪ್ಲೀಟಾಗಿ ಬೆಂದಿದೆ. ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳುವ. ನೀರು ಬಿಡ್ತದೆ, ಅದಾಗಿ ನಾವು ನೀರನ್ನೇನು ಸೇರಿಸುವ ಅವಶ್ಯಕತೆ ಇಲ್ಲ. ಮತ್ತು ಸುಕ್ಕ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕಿದರೂ ಕೂಡ ಚೆನ್ನಾಗಿರೋದಿಲ್ಲ. ನೋಡಿ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ನಂತರ ನಾವಿಲ್ಲಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ನಾವೀಗ ಸೇರಿಸಿಕೊಳ್ಳುವ. ಮಸಾಲೆಯನ್ನು ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮತ್ತೆ ಆ ಮಸಾಲೆ ಜೊತೆ ಚಿಕನನ್ನು ಬೇಯಲಿಕ್ಕೆ ಬಿಡುವ. ಚಿಕನ್ನಿಗೆ ಮಸಾಲೆ ಎಲ್ಲ ಎಳ್ಕೊಡ್ಬೇಕು. ಒಂದು ಸ್ವಲ್ಪ ಹೊತ್ತು ಅದನ್ನು ಮತ್ತೆ ಬೇಯಲಿಕ್ಕೆ ಬಿಡುವ. ನೋಡಿ ಈಗ ಮಸಾಲೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ನೋಡಿ ಈಗ ಚಿಕನ್ ಜೊತೆ ಮಸಾಲೆ ಮಿಕ್ಸ್ ಆಗಿದೆ. ನಂತರ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಚಿಕನ್ ಆಲ್ರೆಡಿ ಬೆಂದಿರ್ತದೆ, ಆದರೂ ಕೂಡ ಆ ಮಸಾಲೆ ಎಲ್ಲ ಎಳ್ಕೊಳ್ಬೇಕು ಚಿಕನ್ನಿಗೆ. ಹಾಗಾಗಿ ನೋಡಿ ಈಗ ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸಿಕೊಂಡು ನಂತರ ಓಪನ್ ಮಾಡ್ತಿದ್ದೇನೆ. ಈಗ ಮತ್ತೊಂದು ಸಲ ಅದನ್ನು ಮಿಕ್ಸ್ ಮಾಡಿಕೊಳ್ಳುವ. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಅದು ತಳ ಹಿಡಿದುಕೊಳ್ತದೆ. ಹಾಗಾಗಿ ನೋಡಿ ಈಗ ಮಸಾಲೆ ಜೊತೆ ಚಿಕನ್ ಚೆನ್ನಾಗಿ ಹೊಂದಿಕೊಂಡಿದೆ. ಈಗ ನಮ್ಮದು ಇಷ್ಟು ರೆಡಿಯಾಗಿದೆ. ನಂತರ ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ. ಉಪ್ಪನ್ನು ಹಾಕಿದ್ದೇವೆ ನಾವು ಆಲ್ರೆಡಿ, ಆದರೂ ಕೂಡ ಕಡಿಮೆ ಇದ್ದರೆ ಇವಾಗಲೇ ಹಾಕಿಕೊಳ್ಬೇಕಾಗ್ತದೆ. ನಂತರ ನಾವು ತೆಂಗಿನ ತುರಿ ಹಾಕಿದ ನಂತರ ಅದಕ್ಕೆ ಉಪ್ಪು ಹಾಕಲಿಕ್ಕೆ ಅಷ್ಟೊಂದು ಸರಿಯಾಗೋದಿಲ್ಲ. ಹಾಗಾಗಿ ಉಪ್ಪು ಕಡಿಮೆ ಇದ್ದಲ್ಲಿ ಇವಾಗಲೇ ಸೇರಿಸಿಕೊಳ್ಳುವ. ಓಕೆ, ಈಗ ಇದು ರೆಡಿಯಾಗಿದೆ. ನಂತರ ನಾವು ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಸೇರಿಸಿಕೊಳ್ಳುವ. ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡುವ. ನೋಡಿ ತೆಂಗಿನ ತುರಿಯನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಂಡಿದ್ದೇನೆ. ನಂತರ ನಾವಿಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳುವ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡೋದೇನು ಬೇಡ. ಈಗ ಮುಚ್ಚಳ ಮುಚ್ಚಿ ಇಡುವ. ಆ ಫ್ಲೇವರ್ ಎಲ್ಲ ಅದಕ್ಕೆ ಎಳ್ಕೊಳ್ತದೆ. ಹಾಗಾಗಿ ಮುಚ್ಚಳ ಮುಚ್ಚಿ ಇಟ್ಕೊಂಡಿದ್ದೇನೆ. ನೋಡಿ ಈಗ ಓಪನ್ ಮಾಡ್ತಿದ್ದೇನೆ. ನಂತರ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹಾಗೆಯೇ ಬಿಡಬೇಕು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ. ನಂತರ ನಾನಿಲ್ಲಿ ಈಗ ಓಪನ್ ಮಾಡಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಈ ಕೊತ್ತಂಬರಿ ಸೊಪ್ಪಿನ ಜೊತೆ ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ರುಚಿಯಾಗಿರುವಂತಹ ನಾಟಿ ಕೋಳಿ ಚಿಕನ್ ಸುಕ್ಕ ತಿನ್ನಲಿಕ್ಕೆ ರೆಡಿ ಆಗ್ತದೆ. ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮತ್ತೆ ಮತ್ತೊಂದು ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.